ಸಿದ್ದರಾಮಯ್ಯನವರು ರಾಜಕೀಯವಾಗಿ ದೊಡ್ಡ ಕಲಾಕಾರ. ಅವ್ರ ಕುರ್ಚಿಗೆ ಯಾವಾಗ ಕಂಟಕ್ಕೆ ಬರ್ತದ ಇಂಥ ಸಮಸ್ಯೆಗಳ ಸೃಷ್ಟಿ ಮಾಡ್ತಾರೆ. ಏನು ಸಮಸ್ಯೆ? ಜಾತಿ ಗಣತಿ ಹಿಂದೆ 5 ವರ್ಷ ಇದ್ದಾಗ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ. ಅಧಿಕಾರಕ್ಕೆ ಬಂದು 2 ವರ್ಷ ಆಗಿತ್ತು, ಏನೂ ಮಾಡಲಿಲ್ಲ. 2 ವರ್ಷದ ನಂತರ ಸಿದ್ದರಾಮಯ್ಯರು ಪ್ರತಿಸ್ಪರ್ಧಿ ಏನಿದ್ದಾರೆ ಕಾಂಗ್ರೆಸ್ನಲ್ಲಿ, ಆ ಪ್ರತಿಸ್ಪರ್ಧಿ ಕುರ್ಚಿ ಖಾಲಿ ಮಾಡತ್ತೆ ಬೆನ್ನು ಹತ್ತಿದ್ದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡಿದ್ದಾರೆ. ಅವ್ರಿಗೆ ನಿಜವಾಗಿಯೂ ಸಾಮಾಜಿಕ ಕಳಕಳಿ ಕಾಳಜಿ ಇಲ್ಲ. ಇದ್ರೆ ಅವ್ರಿಗೆ ಒಂದು ಪ್ರಶ್ನೆ ನಮ್ಮದು. ಈಗ ವೀರಶೈವ ಲಿಂಗಾಯತರನ್ನ ಅನೇಕ ಗುಂಪುಗಳು ಮಾಡಿ ಅತ್ಯಂತ ಸಣ್ಣ ಕಮ್ಯುನಿಟಿ ಅಂತ ತೋರಿಸಿದ್ರು. 4% 5% ತಂದಿರಿ ಅವರು. ಅದೇ ರೀತಿ ಒಕ್ಕಲಿಗರನ್ನೂ ಮಾಡಿದ್ರಿ. ಅದೇ ರೀತಿ ಹಿಂದುಳಿದ ಕೆಲವು ಜಾತಿಗಳನ್ನು ಮಾಡಿದ್ರಿ. ಮುಸಲ್ಮಾನರನ್ನ ಯಾಕೆ ಮಾಡಲಿಲ್ಲ? ನೀವು ನಿಜವಾಗಿಯೂ ಮಾಡಬೇಕಾದದ್ದು ಮುಸಲ್ಮಾನರಲ್ಲಿ ವಿಂಗಡಣೆ ಮಾಡಬೇಕು. ಶ್ರೀಮಂತ ಮುಸಲ್ಮಾನರು, ಬಡವ ಮುಸಲ್ಮಾನರು, ದಲಿತ ಮುಸಲ್ಮಾನರು 3 ಭಾಗಗಳನ್ನ ಮಾಡಬೇಕು. 3 ಕ್ಯಾಟಗರಿ ಮಾಡಬೇಕು. ದಲಿತ ಮುಸಲ್ಮಾನರು ಅಂದರೆ ಈಗ ಕ್ಷೌರಿಕರಿದ್ದಾರೆ. ಕ್ಷೌರಿಕರು ಅಂದ್ರೆ ಕಟಿಂಗ್ ಮಾಡೋರು, ಅವ್ರಿಗೆ ನಾಯಿ ಅಂತಾರೆ ಅವರಲ್ಲಿ. ಇನ್ನೊಂದು ಬಂಗಿಗಳಿದ್ದಾರೆ, ಮೆಹತರ್ ಅಂತಾರೆ. ಬಂಗಿ ಪಾಯ್ಖಾನೆ ತೊಳೆಯೋ ಕೆಲಸ ಮಾಡ್ತಾರೆ, ಅವರು ದಲಿತರೇ. ಮೋಚಿ ಹತ್ತಿದ್ದಾರೆ, ಚಪ್ಪಲಿ ಹೊಲಿತಾರೆ, ಅವರು ಬೂಟ್ ಪಾಲಿಶ್ ಮಾಡ್ತಾರೆ ಮುಸಲ್ಮಾನರಲ್ಲಿ, ಅವ್ರ ಬಗ್ಗೆ ಮಾಡಬೇಕಾಗಿ. ಚಪ್ಪರ್ ಬಂದ ಮುಸಲ್ಮಾನರಿದ್ದಾರೆ, ಅವ್ರ ಜೊತೆಯಲ್ಲಿ ಯಾರೂ ಬೀಗ್ತಾನೆ ಶುದ್ಧ ಮಾಡೋದಿಲ್ಲ. ನದಾಫ್ ಇದ್ದಾರೆ, ಪಿಂಜಾರ್ ಇದ್ದಾರೆ. ಆಮೇಲೆ ಇನ್ನೊಂದು ಮುಸಲ್ಮಾನರಿದ್ದಾರೆ, ಜಾತ್ಕರ್ ಅಂತಾರೆ, ಅವರು ಎಮ್ಮೆ ಬಳಸ್ತಾರವ್ರು. ಆ ಬಡವ್ರ ಬಗ್ಗೆ ನೀವು ವಿಂಗಡಣೆ ಮಾಡಿ SC STಗೆ ಯಾವ ರೀತಿ ಸೌಲಭ್ಯಗಳು ಕೊಡ್ತೀರಿ, ಆ ರೀತಿ ಮುಸಲ್ಮಾನರಲ್ಲಿ ಯಾರು ದಲಿತ ಮುಸಲ್ಮಾನರಿದ್ದಾರೆ, ಕೆಳವರ್ಗದ ಮುಸಲ್ಮಾನರಿದ್ದಾರೆ, ಅವರಿಗೆ ಸಹಾಯ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೆ. ಕಾಶ್ಮೀರದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ 26 ಜನ ಅಮಾಯಕರ ಬಲಿ ತಗೊಂಡಂಥ ಉಗ್ರಗಾಮಿಗಳ ಬಗ್ಗೆ ಸಿದ್ದರಾಮಯ್ಯನವರು ಸಹಾನುಭೂತಿಯಿಂದ ಮಾತನಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರಿಗೆ ದೇಶದ ಏಕತೆ ಐಕ್ಯತೆ ಬಗ್ಗೆ ಇರ್ತಕ್ಕಂಥ ಕಳಕಳಿ ಕಾಳಜಿ ಎಷ್ಟು ಅನ್ನೋದು ಅವರ ಸ್ಟೇಟ್ಮೆಂಟ್ನಿಂದ ಗೊತ್ತಾಗ್ತದೆ. ಅವ್ರಿಗಿರೋದು ಒಂದೇ ಕಳಕಳಿ ಕಾಳಜಿ, ವೋಟ್ ಬ್ಯಾಂಕ್ ರಾಜಕಾರಣದ ಕಳಕಳಿ ಕಾಳಜಿ ಬಿಟ್ಟರೆ ಬೇರೆ ಯಾವುದೇ ಕಳಕಳಿ ಕಾಳಜಿ ಸಿದ್ದರಾಮಯ್ಯನವ್ರಿಗೆ ಇಲ್ಲ, ಸಿದ್ದರಾಮಯ್ಯನವ್ರ ಮಂತ್ರಿಮಂಡಲದ ಸದಸ್ಯರಿಗೂ ಇಲ್ಲ. ಇದನ್ನು ನಾನು ಖಂಡಿಸ್ತೇನೆ. ದೇಶದ ಜನತೆಯ ಕ್ಷಮೆಯನ್ನು ಕೇಳಬೇಕು ಸಿದ್ದರಾಮಯ್ಯನವರು. ಅದನ್ನು ಬಿಟ್ಟು ಈಗ ತೆಲಂಗಾಣದ ಮುಖ್ಯಮಂತ್ರಿ ಹೇಳಿದ್ದಾರೆ, ಭಾರತ ಸರ್ಕಾರ ಏನು ಕ್ರಮ ತಗೊಂಡಿದೆ ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲದ ಸಹಕಾರದ. ಪಾಕ್ ಆಕ್ರಮಿತ ಕಾಶ್ಮೀರದನ್ನು ವಶಕ್ಕೆ ಪಡ್ಕೊಳ್ಬೇಕು ಈಗಲೇ ಅಂಥೇಳಿ ತೆಲಂಗಾಣ ಮುಖ್ಯಮಂತ್ರಿಗಳು ರೇವಂತ್ ರೆಡ್ಡಿ ಅವರು ಹೇಳಿದ್ದಾರೆ. ಅವರ ದೇಶದ ಬಗ್ಗೆ ಇರತಕ್ಕಂಥ ಕಳಕಳಿ ಕಾಳಜಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.